ಜೆಡಿಯು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು. ಚಿಂತಾಮಣಿ ನಗರದಲ್ಲಿ ಮಹಿಮಾ ಜ ಪಟೇಲ್ ಹೇಳಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಯುಕ್ತ ಜನತಾದಳ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾ ಪಕ್ಷವನ್ನು ಸಂಘಟಿಸಲು ಮುಂದಾಗಿರುವುದಾಗಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮ್ ಪಟೇಲ್ ಹೇಳಿದರು. ಈ ಹಿಂದೆ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ, ಜೆಎಚ್ ಪಟೇಲ್, ಕೆಎನ್ ನಾಗೇಗೌಡ, ಕೆಎಂ ಕೃಷ್ಣಾರೆಡ್ಡಿ, ಬೇರೇಗೌಡರು, ರಮೇಶ್ ಕುಮಾರ್, ಗೋವಿಂದೇಗೌಡರು ಸೇರಿದಂತೆ ಹೆಚ್ಚಿನ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನಪರ ನಾಯಕರು ಸಂಘಟನೆಯಲ್ಲಿ ಸಂಯುಕ್ತ ಜನತಾದಳ ಪಕ್ಷ ಉತ್ತಮ ಕೆಲಸಗಳನ್ನು ಮಾಡಿತ್ತು. ಆದರೆ ಇತ್ತೀಚೆಗೆ ಪಕ್ಷದ ಸಂಘಟನೆ ಕೊಂಚ ಹಿನ್ನಡೆ ಅನುಭವಿಸಿತ್ತು. ಆದರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಪುನರ್ವೈಭವ ತರುವ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತಿರುವುದಾಗಿ ಹೇಳಿದರು. ಉತ್ತಮ ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಈ ಅಂಶಗಳೊಂದಿಗೆ ಪಕ್ಷವು ಹೆಜ್ಜೆ ಇಟ್ಟಿದ್ದು, ಜನಪರ ನಿಲುವುಗಳೊಂದಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷವನ್ನು ಸಂಘಟಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವುದಾಗಿ ಹೇಳಿದ ಮಹಿಮ್ ಪಟೇಲ್ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು, ಅವರನ್ನು ಗೆಲ್ಲಿಸಿಕೊಟ್ಟು ಜನಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಇದೇ ವೇಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕೆ ಸೇರಿದಂತೆ ರಾಜ್ಯದ ಘಟಕದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಘಟಕದ ಹಲವರು ಉಪಸ್ಥಿತರಿದ್ದರು. ಚಾಂಡಳ್ಳಿ ರವಿ, ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಇವತ್ತೆಲ್ಲರೂ ಶಿವಮೊಗ್ಗದಲ್ಲಿ ಕುಮಾರ್ ಅವರು ಮತ್ತು ಕೆ ಜೆ ಜಾರ್ಜ್ ಅವರು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಹೇಳಿ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲಿ ಅದು ಮಾಡೇ ಮಾಡ್ತೀವಿ ಅಂತ ಕಟಮಾನಿತನ ಸರ್ಕಾರಕ್ಕೆ ಕಟಮಾನಿತನ ಇರಬಾರ್ದು. ಅದು ಜನರ ಮಾತನ್ನ ಪತ್ರಕರ್ತ ಮಿತ್ರರಾಗೂ ಮಾಧ್ಯಮ ಮಿತ್ರರೇ, ಚಿಂತಾಮಣಿಯ ಎಲ್ಲ ಹೆಚ್ಚಿನ ಭಗವಂತನವರ ಒಂದು 5 ಅಂಶಗಳನ್ನು ಇಟ್ಕೊಂಡು ಈ ಒಂದು ರಾಜ್ಯ ಪ್ರವಾಸ ಮತ್ತು ಜಿಲ್ಲಾ ಪ್ರವಾಸ, ತಾಲೂಕು ಪ್ರವಾಸವನ್ನ ಹಮ್ಮಿಕೊಂಡಿದ್ವಿ. ಆ ಒಂದು ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಈ ಒಂದು 5 ಅಂಶಗಳನ್ನು ಇಟ್ಕೊಂಡು ಏನು ನಾವು ರಾಜ್ಯ ಪ್ರವಾಸ ಮಾಡ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಂತಾಮಣಿಗೂ ಸಹ ನಾವೊಂದು ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ಜೊತೆಗೆ ಏನೊಂದು ನ್ಯಾಯಾಲಯಕ್ಕೆ, ಕೋರ್ಟ್ ಎಲ್ಲ ಲಾಯರ್ಗಳನ್ನ ಭೇಟಿ ಮಾಡೋದಕ್ಕೆ, ಮತ್ತೆ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತೆ ತಾಲೂಕು ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇವತ್ತು ನಾವೆಲ್ಲ ಭೇಟಿ ಮಾಡಲಿದ್ದೇವೆ. ಆ ಒಂದು ವಿಷಯವಾಗಿ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹಿಮಾ ಪಟೇಲ್ ಅವರು ಪದವೀಧರ ಕ್ಷೇತ್ರದ ಚುನಾವಣಾ ನಿಮಿತ್ತ ಚಿಂತಾಮಣಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿಯಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಹಾಗೂ ಮಾಜಿ ಶಾಸಕರು, ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮಹಿಮಾ ಪಟೇಲ್ ಅವರಿದ್ದಾರೆ. ಅವರಿಗೆ ನಾನು ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಚಂದ್ರಶೇಖರ್ ಬೆಗೂರ್ ಸಹ ಇದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಶಿವರಾಮ್ ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೆ ರಮಣ ಸರ್ ಅವರಿದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ರೈತ ಘಟಕದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡರು ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ಉಪಾಧ್ಯಕ್ಷರಾದಂತಹ ಮತ್ತೊಬ್ಬ ಸೀನಿಯರ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಕುಮಾರ್ ಹೆಗಡೆ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯುವ ಜನರದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಬೋರ್ಡ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಪ್ರಭು ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಾಜ್ಯ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಗೌಡ ಸರ್ ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕ್ರಾಂತಿಗಿರಿ ಗೌಡರಿದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಕ್ಷದ ಮತ್ತೊಬ್ಬ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನೇತ್ರಾವತಿ ಗೌಡರಿದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರೌಢಶಾಲಾ ಶಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿದ್ಧಾರ್ಥ ಅವರಿದ್ದಾರೆ. ಅವರು ಸಹ ಶಿಕ್ಷಕರಾಗಿರ್ತಕ್ಕಂಥ ಶ್ರೀರಾಮ್ ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಮತ್ತೊಬ್ಬ ಶಿಕ್ಷಕರು ಹಾಗೂ ಭಾರತ ಸೇವಾದಳದ ಮುಖ್ಯಸ್ಥರಾಗಿರ್ತಕ್ಕಂಥ ಬೌದ್ಧೂರ್ ಸಾಹೇಬ್ ಇದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ವಕೀಲರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರಿದ್ದಾರೆ. ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ, ಮುಖ್ಯವಾಗಿ
ಈ ಒಂದು ಪತ್ರಿಕಾಗೋಷ್ಠಿಯ ಯುವಕ ವಿದ್ಯಾವಂತ ಇವ್ರ ಮನೆಯವರು ಇಬ್ಬರು ಡಾಕ್ಟರ್ಗಳು, ಆ ಜನಕ್ಕೆ ಸೇವೆ ಮಾಡಬೇಕು ಅನ್ನೋಂಥ ಒಂದು ಚಿಂತನೆಯಲ್ಲಿರುವಂಥವ್ರು. ಅಕಸ್ಮಾತ್ ಅವ್ರ ದಾರಿ ಬಿಟ್ಟರೆ ನಮಗೆ ಕಿವಿ ಹಿಂಡೋದಕ್ಕೂ ನಮಗೆ ಅವರು ಅವಕಾಶ ಕೊಡ್ತಾರೆ, ಏನಾದ್ರು ದಾರಿ ಕಿವಿ ಹಿಂಡೋದಕ್ಕೆ ಅವಕಾಶ ಕೊಡ್ತಾರೆ. ಆ ಥರದ ಒಂದು ವ್ಯಕ್ತಿಗಳನ್ನು ನಾವು ರಾಜಕಾರಣದಲ್ಲಿ ತರಬೇಕು. ನಾನಾದರೂ ಕೂಡ ನಾನು ಒಂದ್ಸರಿ MLA ಆಗಿ ಅದಾದಮೇಲೆ ಸರಳವಾದಂಥ ಚುನಾವಣೆಗಳು ಇರಬೇಕು ಅನ್ನೋಂಥ ಒಂದು ಧ್ಯೇಯಗಳನ್ನು ನಾನು ಹೊರಟಿರೋದ್ರಿಂದ ನಾನು ಸದ್ಯಕ್ಕೆ ಒಂದು ಯಾವುದೋ ಒಂದು ಪೊಸಿಷನ್ನಲ್ಲಿ MLA ಆಧಾರದೇನಿಲ್ಲ. ಆದರೆ ನನಗೆ ಅಧಿಕಾರ ಅನ್ನೋದಿದೆ. ನಾನು ಯಾರೇ ಆಫೀಸರ್ಗಳು IAS ಆಫೀಸರ್ಗಳಿಗೆ ಫೋನ್ ಮಾಡಿದ್ರು ಕೂಡ ಬಹಳ ಗೌರವದಿಂದ ಫೋನ್ನಲ್ಲಿ ಮಾತಾಡ್ತಾರೆ. ಮುಖ್ಯಮಂತ್ರಿ ಯಾರೇ ಉಪಮುಖ್ಯಮಂತ್ರಿ ಮಂತ್ರಿಗಳು ಯಾರಿಗೆ ಫೋನ್ ಮಾಡಿದ್ರು ಕೂಡ ಬಹಳ ಗೌರವದಿಂದ ಮಾತಾಡ್ತಾರೆ. ನಾನು ಜಯಂತ್ ಪಟೇಲ್ ಮಗ ಅನ್ನೋದು ಒಂದು, ಆಮೇಲೆ ಜೊತೆಗೆ ನನ್ನದೇ ಆದ ಒಂದು ವ್ಯಕ್ತಿತ್ವನ ನಾನು ಕಳೆದ ಒಂದು ಹಲವಾರು ದಶಕಗಳಿಂದ 3 ದಶಕಗಳಿಂದ ನಾನು ಈ ವಿಷಯಗಳ ಬಗ್ಗೆ ಕೆಲಸ ಮಾಡ್ತಾ, ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ, ಪರಿಸರ, ಈ ವಿಷಯಗಳ ಬಗ್ಗೆ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂತ ಬಂದಿರೋದ್ರಿಂದ ಎಲ್ಲರ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿದೆ. DK ಶಿವಕುಮಾರ್ ಅವರ ಜೊತೆಗೂ ನಾನು ಅವ್ರನ್ನ ಯಾರು ಒಪ್ಪದೇ ಇರ್ಬೋದು, ಅವರ ವಿಚಾರಗಳನ್ನ ಒಪ್ಪದೇ ಇರ್ಬೋದು. ದೇವೇಗೌಡರ ಜೊತೆಗೆ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಇಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ನಾಯಕರುಗಳ ಜೊತೆಗೂ ಕೂಡ, ಯಡಿಯೂರಪ್ಪನವ್ರ ಜೊತೆಗೂ ನಮ್ದೆಲ್ಲ ಇದೆ. ಆದರೆ ಅವ್ರ ವಿಚಾರಗಳಿಗೂ ನಮ್ಮ ವಿಚಾರಗಳಿಗೂ ವ್ಯತ್ಯಾಸ ಇದೆ. ನಾವು ಒಂದು ಸ್ವಲ್ಪ ಶುದ್ಧತೆ, ಪರಿಶುದ್ಧತೆ, ಪಾವಿತ್ರತೆ ಕಡೆ ಹೆಚ್ಚು ನೋಡ್ತೀವಿ. ಜೊತೆಗೆ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು, ಸರ್ವ ಜನ ಸುಖಿನೋ ಭವಂತು ನಂತರ ಬರೀ ಸರ್ವೇ ಜನ ಸುಖಿನೋ ಭವಂತು ಅಲ್ಲ, ಸರ್ವ ಜೀವಾತ್ಮರಿಗೆ ಲೇಸಾಗಲಿ ನಂತರ ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ ಸ್ವಲ್ಪ ವ್ಯತ್ಯಾಸ ಅನಿಸಿದ್ರು ಕೂಡ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ, ಅವ್ರು ನಮಗೆ ಪ್ರೀತಿ ಮಾಡ್ತಾರೆ. ಹಂಗಾಗಿ ವಿರೋಧಿಗಳು ಅಂತ ನೋಡಿದೆ ನಮಗೇನು ಬೇಕು ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ ಮಾಡೋದ್ರಿಂದ ನಾಗರಾಜ್ ಅವ್ರನ್ನ ಗೆಲ್ಸೋದ್ರ ಕಡೆಗೆ ನಾವು ಈಗಾಗಲೇ ಎಲ್ಲ 5 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ, ಹಲವಾರು ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೀವಿ. ಆ ಹಿನ್ನೆಲೆ ಒಳಗಡೆ ಚಿಂತಾಮಣಿಗೆ ಈಗ ಬಂದಿದ್ದೀವಿ, ಮತ್ತೆ ಬರ್ತೀವಿ, ನಿಮ್ಮನ್ನು ಭೇಟಿ ಮಾಡೋಣ. ನಿಮ್ಮ ಮೂಲಕ ನಾವು ಲಕ್ಷಾಂತರ ಜನರನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಈ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ವಿಚಾರಗಳ ಜೊತೆಗೆ ನಿಮ್ಮ ವಿಚಾರಗಳು ಕೂಡ ಒಂದು ಸೇವೆ ಅನ್ನುವಂಥ ದೃಷ್ಟಿಯಿಂದ ಹೆಚ್ಚೆಚ್ಚು ಜನರಿಗೆ ನಾವು ಸಹಕಾರಿಯಾಗಿರೋಣ ಅಂತ ಮಾತುಗಳನ್ನ ಹೇಳಿ, ಮತ್ತೇನಾದರೂ ನೀವೇನಾದರೂ ಹೇಳೋದಿದ್ರೆ ಹೇಳಿ, ಮತ್ತೆ ಮಾತಾಡ್ತಿದ್ರೆ ಒಂದು ಸ್ತಂಭ ನಮ್ಮ ಪ್ರಜಾಪ್ರಭುತ್ವದ್ದು, ಜನತಂತ್ರ ವ್ಯವಸ್ಥೆ. ಇದರೊಳಗೆ ಇದು 4 ಸ್ತಂಭಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗ ಬಿಲ್ಡಿಂಗ್ ಸರಿಯಾಗಿರೋದಕ್ಕೆ ಸಾಧ್ಯ. ಆದರೆ ಯಾವುದೇ ಒಂದು ಸ್ತಂಭ ಅದು ವೀಕ್ ಆದರೆ ಅದು ಬಿಲ್ಡಿಂಗ್ ಇರೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೋ ಒಂದು ಸ್ತಂಭ ಇನ್ನೊಂದು ಸ್ತಂಭನ ಮೈತ ಮುಟ್ಕೊಂಡ್ರು ಆಗಲ್ಲ. ಶಾಸಕಾಂಗ, ಪತ್ರಿಕಾರಂಗ ಅಥವಾ ನ್ಯಾಯಾಂಗ ಇವು ಒಂದಕ್ಕೊಂದು ಈ ಕಾರ್ಯಾಂಗವನ್ನು ಬೈತಾ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಬಿಲ್ಡಿಂಗ್ ವೀಕ್ ಆಗ್ತಾ ಹೋಗುತ್ತೆ. ನಾವು ಪ್ರಪಂಚದಲ್ಲಿ ಪತ್ರಿಕೆಯವರ ಹತ್ರ ನಾವು ಮಾತಾಡ್ತೀವಿ. ಪ್ರಪಂಚದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಏನು ನಡೀತಿದೆ, ಯುದ್ಧಗಳಾಗ್ತದೆ ನಮ್ಮ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಏನಾಗ್ತಿದೆ, ದೇಶದಾದ್ಯಂತ ಈ ಪ್ರಶ್ನೆ ಪತ್ರಿಕೆ ಬಯಲಾಗಿರೋದು ಅಂತಂದೇಳಿ ಗಲಾಟೆ ಯುವಕರು ಮಾಡ್ತಿದ್ದಾರೆ. ಒಂದು ಕಡೆ ರೈತರು ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಂದೇಳಿ ಅವರು ಕಳೆದ ಹಲವಾರು ವರ್ಷಗಳಿಂದ ಒಂದು ಪ್ರತಿಭಟನೆ ಇದರೊಳಗಡೆ ಇದ್ದಾರೆ. ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ಇಲ್ಲೂ ರೈತರದು ಬಿಡದಿ ಅದು ಕೆಲವರು ಅಲ್ಲಿ ಬರಬೇಕು ಅಂತ, ಕೆಲವರು ನಾವು ಕೊಡದ ತಯಾರಾಗಿದ್ದೀವಿ ಅಂತ ಕೆಲವರು ರೈತರು ಹೇಳ್ತಾರೆ, ನಾವು ಭೂಮಿ ಕೊಡಲ್ಲ ಅಂತ ಕೆಲವರು ರೈತರು ಹೇಳ್ತಾರೆ. ಆಮೇಲೆ ಇದನ್ನ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಡೇಟಾ ಸೆಂಟರ್ಗಳು ಅಂತನ್ನ ಮಾಡೋದಕ್ಕೆ ಸುಮಾರು ದೇಶದಾದ್ಯಂತ ಒಂದು 800 ಡೇಟಾ ಸೆಂಟರ್ಗಳು ಮಾಡಬೇಕು. ಒಂದೊಂದು ಡೇಟಾ ಸೆಂಟರ್ಗೂ ಕೂಡ ಎಷ್ಟೋ ಟ್ರಿಲಿಯನ್ಸ್ ಆಫ್ ಲೀಟರ್ಸ್ ಅಂತ, ಅಂದ್ರೆ ಟ್ರಿಲಿಯನ್ ಅಂತಂದ್ರೆ 1 ಮುಂದೆ 12 ಸೊನ್ನೆ ಇರಬೇಕು, ಬಿಲಿಯನ್ ಅಂದ್ರೆ 1 ಮುಂದೆ 9 ಸೊನ್ನೆ ಇದ್ರೆ ಬಿಲಿಯನ್.
ಟ್ರಿಲಿಯನ್ಸ್ ಆಫ್ ಲೀಟರ್ಸ್ ನೀರು ಬೇಕಾಗುತ್ತೆ ಅನ್ನೋದು, ಜೊತೆಗೆ ಹೆಚ್ಚು ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಅಂಥದ್ದನ್ನು ನಮ್ಮ ದೇಶದೊಳಗಡೆ ನಮಗೆ ಕುಡಿಯೋಕ್ಕೆ ನೀರಲ್ಲ ಇಂಥದ್ದು ಬೇಕಾಗ್ತದೆ ಕೆಲವರು. ನಾನು ಒಬ್ಬ ಪರಿಸರವಾದಿಯಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಆದರೆ ಸರ್ಕಾರಗಳು ಇಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ನಾವು ಕಾಡ ಕಡಿಲೇಬೇಕು, ಇಂಥವ್ರು ಮಾಡಲೇಬೇಕು ಅಂತ ಹೇಳಿ ಕಟಾಯ ಮಾಡ್ತಾ ಇರೋದೇ ಪರಿಸ್ಥಿತಿ ಒಳಗಡೆ ನಾವು ನಾಗರಾಜ್ ಅವರು MLC ಆಗಿದ್ರೆ ಏನೆಲ್ಲ ಸಮಸ್ಯೆಗಳು ಬಗೆಹರಿಬಿಡ್ತವೆ ಅಂತ. ಆದರೆ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಕ್ಕಾಗುತ್ತೆ. ನಾಗರಾಜು ವಿದ್ಯಾವಂತರು, ತಿಳುವಳಿಕೆಸ್ತರು, ಯಾರಾದ್ರೂ ಏನಾದರೂ ಸಲಹೆಗಳನ್ನು ಕೊಟ್ಟರೆ ತಗೊಳ್ಳೋಂಥ ಒಂದು ಬುದ್ಧಿ ಇದೆ, ಒಂದು ಓಪನ್ ಹಾರ್ಟ್ ಇದೆ, ಓಪನ್ ಮೈಂಡ್ ಇದೆ, ತೆರೆದ ಹೃದಯ, ತೆರೆದ ಮನಸ್ಸಿದೆ. ಯಾರಾದರೂ ಏನಾದರೂ ಸಲಹೆ ಕೊಟ್ಟರೆ ಯಾವುದಪ್ಪ ಜನಕ್ಕೆ ಒಳ್ಳೆಯದಾಗದ ಅಂತ ಮಾಡೋಣ. ಆದರೆ ಈಗಿರುವಂಥ ಬಹಳಷ್ಟು ಜನ ಶಾಸಕರುಗಳಿಗೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಆ ಥರದ ತೆರೆದ ಹೃದಯ, ತೆರೆದ ಮನಸ್ಸು ಇಲ್ಲದಂಥ ಇಂಥ ಪರಿಸ್ಥಿತಿ ಒಳಗಡೆ ನಾವು ಒಬ್ಬನ ಒಳ್ಳೆಯವ್ರನ್ನ ಆರಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಿಂದ. ಇದು ಕರ್ತವ್ಯ ಅನ್ನೋದಕ್ಕಿಂತ ಇದು ಜವಾಬ್ದಾರಿ. ಹಾಗಾಗಿ ನಾವು ಎಲ್ಲರೂ ಒಟ್ಟಾಗಿ ಸಂಯುಕ್ತ ಜನತಾದಳ ವತಿಯಿಂದ ನಾಗರಾಜ್ ಅವರು ಮೊದಲೇ ಹೇಳಿದ ಹಾಗೆ ನಾವೊಂದು ಈ 5 ವಿಷಯಗಳು, ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ, ಪರಿಸರ ಅಂತಂತ 5 ವಿಷಯಗಳ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಬಾಂಧವ್ಯಗಳು ಅನ್ನೋದ್ರ ಬಗ್ಗೆನೂ ನಾವು ಕೆಲಸ ಮಾಡಬೇಕು. ನಾವು ನಮ್ಮ ಪಕ್ಷದೊಳಗಡೆನೂ ಬಹಳಷ್ಟು ಕೆಲಸ ಮಾಡ್ತಿದ್ದೀವಿ. ನಮ್ಮ ಬಾಂಧವ್ಯಗಳು ಸರಿ ಇದ್ರೆ, ನಮ್ಮ ಪಕ್ಷದೊಳಗಡೆ ನಮ್ಮ ಸಂಬಂಧಗಳು ಚೆನ್ನಾಗಿದ್ರೆ ಮಾತ್ರ ಪಕ್ಷ ಬೆಳೆಯೋದು ಸಾಧ್ಯ. ಹಂಗೆ ನಾವು ಪತ್ರಕರ್ತರ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿದ್ರೆ ಮಾತ್ರ ಅದು ಪತ್ರಕರ್ತರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾವು ಅಧಿಕಾರಿಗಳ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿದ್ರೆ ಮಾತ್ರ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಒಂದು ಒಳ್ಳೆಯ ಅಲೈನ್ಮೆಂಟ್ ಅಂತೆ ಕೆಲಸಗಳು ಸರಿಗಾಗುತ್ತೆ. ನ್ಯಾಯಾಂಗದ್ದು ಕೂಡ ನ್ಯಾಯಾಂಗದವರು ಉಳಿದರೆ ಯಾರು ಹೇಳಿದ್ದು ಕೇಳಬೇಕು ಅಂತಿಲ್ಲ. ನಿಜವಾದ ನ್ಯಾಯವನ್ನು ಕೊಡುವಂಥ ನ್ಯಾಯಾಂಗದ ವ್ಯವಸ್ಥೆ ಅದು ಇರಬೇಕಾಗುತ್ತೆ. ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಇಂಥದನ್ನು ಕಟ್ಟಬೇಕು ಅನ್ನೋಂಥ ಒಂದು ಮಹದಾಕಾಂಕ್ಷೆಯಿಂದ ನಾವು ನಮ್ಮ ತಂದೆ JH ಪಟೇಲರು, ರಾಮಕೃಷ್ಣ ಹೆಗ್ಡೆ ಅವರು, ನಜೀರ್ ಸಾಹೇಬರು, ಜಾಲಪ್ಪ ಅವರು, ಇಲ್ಲಿ ಈ ಭಾಗದ ಕೃಷ್ಣ ರೆಡ್ಡಿ ಅವರು ತಂದೆ ಬಹಳ ಆತ್ಮೀಯರಾಗಿದ್ದಂಥವ್ರು, ಬಹಳ ಪ್ರಾಮಾಣಿಕವಾಗಿ ಜನರ ಪರವಾಗಿ ಇಲ್ಲಿ ನಮ್ಮ ಜೊತೆಗೆ ಇದ್ದಂಥವ್ರು ಇವರು ನಿಮ್ಮ ಕ್ಷೇತ್ರದವರು ರಮೇಶ್ ಗೌಡರು, ರಮೇಶ್ ಕುಮಾರ್ ಅವರ, ಬೈರೇಗೌಡರು, ಗೋವಿಂದೇಗೌಡರು, ನಾಗೇಗೌಡರು, ಈ ಥರ ನಮ್ಮ ತಂದೆಯವ್ರ ಜೊತೆಗೆ, ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆಗೆ ಜನರಿಗಾಗಿ ಯೋಚನೆ ಮಾಡಿಕೊಂಡು ಅದನ್ನ ಕೆಲಸ ಮಾಡ್ತಾ ಇದ್ದದ್ದು. ಈಗ ನಿಧಾನಕ್ಕೆ ಜನರ ಬಗ್ಗೆ ಗಮನ ಅನ್ನೋದು ಕಡಿಮೆ ಆಗಿ ನಾವೇ ಓದ್ಕೋಬೇಕು, ನಮ್ಮ ಮಕ್ಕಳೇ ಓದ್ಕೋಬೇಕು, ನಮ್ಮ ಮನೆಯಲ್ಲೇ ಎಲ್ಲರೂ ಹೆಂಗಿರ್ಬೇಕು ಅನ್ನೋಂಥ ಯೋಚನೆಗಳೇ ಜಾಸ್ತಿ ಆಗಿರುವಂಥ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಅದಕ್ಕೆ ಪತ್ರಕರ್ತರು ನಿಮ್ಮನ್ನು ಕೂಡ ನಾವು ನಿಮ್ಮ ಸಹಕಾರವನ್ನು ಕೇಳ್ತೀವಿ. ನಾವು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಈಗ ಪ್ರಸ್ತುತ ಸಂಯುಕ್ತ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಪಕ್ಷವನ್ನು ನಡೆಸದೆ JDU ಪಕ್ಷದ ಅಧಿಕೃತ ಅಧ್ಯಕ್ಷ ಅಂತೇಳಿ ನನ್ನನ್ನು ಘೋಷಣೆ. ನಮ್ಮ ಪಕ್ಷ JDU ಪಕ್ಷ ಕೇಂದ್ರದಲ್ಲಿ NDA ಸರ್ಕಾರದ ಬಹುಮುಖ್ಯವಾದಂಥ ಒಂದು ಅಂಗ. ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ NDA ಸರ್ಕಾರದ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲೂ ಸಹ 2 ಕೇಂದ್ರ ಮಂತ್ರಿಗಳಿದ್ದಾರೆ. ಒಬ್ರು ವಲಂ ಸಿಂಗ್ ಅಂತೇಳಿ, ಇನ್ನೊಬ್ರು ಬಂದು ರಾಮನಾಥ್ ಠಾಕೂರ್ ಅಂತೇಳಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಮುಂದಿನಲ್ಲಿ ಕೇಂದ್ರ ಸರ್ಕಾರದ ಒಂದು ಮುಖ್ಯ ಅಧಿಕಾರಿಗಳಾಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ JDU ಪಕ್ಷ ಏನು ನಮ್ಮ ಹೊಸದೇನಲ್ಲ, ಇದು ಈಗಿರ್ತಕ್ಕಂಥ ಏನು ಗೊತ್ತು ನಮ್ಮ JH ಪಟೇಲರಿಂದ ಹಿಡಿದು, ರಾಮಕೃಷ್ಣ ಹೆಗ್ಡೆ ಅವರಿಂದ ಹಿಡಿದು, ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಅತ್ಯಂತ ಹೆಚ್ಚಿನ ನುರಿತ ರಾಜಕಾರಣಿಗಳು ಈ ಪಕ್ಷವನ್ನ ಕಟ್ಟಿದಂಥವರು. ಅದಾದ ನಂತರ ಕಾರಣಾಂತರಗಳಿಂದ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಸಹ. ಬಿಹಾರದಲ್ಲಿ ಸುಮಾರು 10 ಬಾರಿ
ನಮ್ಮ ಜೆಡಿಯು ಪಕ್ಷದ ವತಿಯಿಂದ ನಮ್ಮ ನಿತೀಶ್ ಕುಮಾರ್ ಅವರು ಏನು ಸಿಎಂ ಹಾಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನೆಕ್ಸ್ಟ್ ಈಗ ಕರ್ನಾಟಕದಲ್ಲೂ ಸಹ ಜೆಡಿಯುನ ಬೆಳೆಸಬೇಕು ಅಂತ ಹೇಳಿ ನಮ್ಮ ಶುದ್ಧ ರಾಜಕಾರಣಿಗಳು, ಸಾವಯವ ರಾಜಕಾರಣಿಗಳು ಅಂತ ಹೇಳ್ತಾರೆ ನಮ್ಮ ಮಹಿಮಾ ಪಡೆದವರನ್ನ. ಯಾಕಂದ್ರೆ ಮಹಿಮಾ ಪಡೆದವರಿಗೆ ಎಲ್ಲೂ ಸಹ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಸಹ ತಪ್ಪು ಚುಕ್ಕಿ ಇಲ್ಲದಂತ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತ ವ್ಯಕ್ತಿಯ ಜೊತೆಯಲ್ಲಿ ಇವತ್ತು ನಾವೆಲ್ಲ ಕೈ ಜೋಡಿಸಿ ಪಕ್ಷವನ್ನ ಬಲಪಡಿಸೋ ಜೊತೆಗೆ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನ ಮಾಡಿದ್ದಾರೆ. ಈ ಆಗ್ನೇಯ ಪದವೀಧರ ಕ್ಷೇತ್ರ ಈ 5 ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ಕ್ಷೇತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ. ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳು ಬರ್ತವೆ. ಒಂದು ದಾವಣಗೆರೆ, ಎರಡನೇದು ಜಗಳೂರು ಮತ್ತೆ ಹರಿಹರ. ಈ ಒಂದು 5 ಜಿಲ್ಲೆಗಳನ್ನ ಒಳಗೊಂಡಂತ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನನ್ನ 2025 ಜನವರಿಗೆ ನಾವು 22ನೇ ತಾರೀಕಿಗೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಈ ಚುನಾವಣೆ ಬಗ್ಗೆ ಯಾರು ಏನು ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಸಹ ನಾವು ಅವಾಗಲೇ ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಾವು 2025 ಜನವರಿ 22ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಮುಳುಬಾಗಿಲಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ಪ್ರತಿ ಒಂದು ಶಾಲಾ ಕಾಲೇಜುಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಭೇಟಿಯನ್ನ ಕೊಟ್ಕೊಂಡು ಫಸ್ಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಇರುತ್ತೆ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಗೂ ಸಹ ಪ್ರತಿ ಮತದಾರ ಅರ್ಹ ಮತದಾರರು ಏನ್ ಮಾಡ್ಬೇಕಂದ್ರೆ ಪದವೀಧರರು ಪ್ರತಿ ಚುನಾವಣೆಗೂ ಸಹ ಪ್ರತಿ 6 ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಏನ್ ಮಾಡಿದ್ವಿ, ಪ್ರತಿ ಒಂದು ತಾಲೂಕು ಪ್ಲೇಸ್ ಮತ್ತೆ ಹೋಬಳಿ ಪ್ಲೇಸ್ ಮತ್ತೆ ಜಿಲ್ಲಾ ಪ್ಲೇಸ್ಗಳಿಗೆ ಬೈವಾಪಡಿಯವರ ನೇತೃತ್ವದಲ್ಲಿ ಈ ಒಂದು 5 ಜಿಲ್ಲೆಗಳನ್ನು ಸಹ ನಾವು ಪ್ರವಾಸವನ್ನು ಕೈಗೊಂಡು ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾವು ಎನ್ರೋಲ್ಮೆಂಟ್ ಮಾಡಿಸಿದ್ವಿ. ಈಗ ಪ್ರಸ್ತುತ 1,76,000 ಎನ್ರೋಲ್ಮೆಂಟ್ ಆಗಿದೆ. ಈಗ ಮುಂಬರುವ ನವೆಂಬರ್ ಅಲ್ಲಿ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಕರೀತಾರೆ. ಈಗ ಏನಂತೇಳಿ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಮತ್ತೆ ಅವಕಾಶ ಕೊಡ್ತಾರೆ. ಈಗಾಗಲೇ 2 ಸಲ ಕೊಟ್ಟಿದ್ದಾರೆ. ಒಂದ್ಸಲ ಏನು ಅವಕಾಶ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ರು, ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಪರಿಷ್ಕರಣೆಗೆ ಒಂದು ಡೇಟ್ ಕೊಟ್ಟರು, ಒಂದು 15 ದಿನಗಳ ಕಾಲ. ಇನ್ನು ನೆಕ್ಸ್ಟ್ ಈಗ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಅಲ್ಲಿ ಇದು ಯಾರು ಮಾಡಿಸಿಲ್ಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಯಮಾಡಿ ಎಲ್ಲ ಒಂದು ಮತದಾರರು ತಾವು ನೋಂದಣಿಯನ್ನು ಮಾಡ್ಕೋಬೇಕಂತೇಳಿ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಮತ್ತೆ ಈಗ ನಾವು ಪ್ರತಿ ಶಾಲಾ ಕಾಲೇಜಲ್ಲಿ ಪದವೀಧರರನ್ನು ಭೇಟಿ ಮಾಡ್ಕೊಳ್ತಾ ಇದ್ವಿ. ಅವ್ರಿಗೆ ಅಪ್ಲಿಕೇಶನ್ ಸಹ ಕೊಡ್ತೀವಿ. ಮತ್ತೆ ಅವ್ರಿಗೆ ಯಾವ ರೀತಿ ಎನ್ರೋಲ್ಮೆಂಟ್ ಮಾಡ್ಬೇಕಂತೂ ಸಹ ನಾವು ಅವೇರ್ನೆಸ್ ಅನ್ನ ಮಾಡ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗೆ ಈ ಒಂದು ಕ್ಷೇತ್ರ ತುಂಬಾ ಚಿರಪರಿಚಿತ. ಯಾಕಂದ್ರೆ ನಾನು 2014 ಸಹ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಉಪಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಆಡಳಿತದ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು 5% ಮತ ತಗೊಂಡಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು 5% ಮತಗಳು ತಗೊಂಡಿದ್ದೆ. ಇವಾಗ 2017ರಲ್ಲಿ. ಅದಾದ ನಂತರ 2018ರಲ್ಲಿ ಮೇನ್ ಚುನಾವಣೆ ಬಂದಾಗ ಸಹ ನಾನು ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. ಹಾಗಾಗಿ ಈ ಏನು ಕ್ಷೇತ್ರ ಇದೆ, ಈ ಕ್ಷೇತ್ರ ನನಗೆ ಚಿರಪರಿಚಿತ ಆಗಿದೆ. ಅದಾದ ನಂತರ ನಾನೇನು ಸೋತಿದ್ದೀನಿ ಅಂತೇಳಿ ಪರಿಹರಿಸಿಕೊಳ್ತಾ ಇರಲಿಲ್ಲ. ಪ್ರತಿ ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪರಿವಾರದ ಸಮಸ್ಯೆಗಳಾಗಿರ್ಬೋದು, ಅದ್ರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಅನಿಸ್ಕೊಡಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ KVC ಜೊತೆಗೆ ನಮ್ಮ ಒಂದು ಟ್ರಸ್ಟ್ NGO ನಾವು ಪ್ರಯತ್ನ ಮಾಡಿಕೊಂಡು ಪ್ರತಿ ಒಂದು ಜಿಲ್ಲೆಗೆ ಮತ್ತು ತಾಲೂಕುಗಳಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ, ಆ ಟ್ರೈನಿಂಗ್ ಜೊತೆಗೆ ನಾವು ಅವರಿಗೆ ಉಚಿತವಾಗಿ ಮಿಷನ್ ಸಹ ಕೆಲವೊಂದು ಟೀಮ್ಗಳಿಗೆ SHG ಅಂತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾರು ನಾವು ಎಲ್ಲವನ್ನೂ ನಾವೇನ್ ಮಾಡ್ತೀವಿ, ಮಿಷನ್ಸ್ ಅನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಸ್ವಯಂ ಉದ್ಯೋಗವನ್ನು ತಂದುಕೊಡೋದಕ್ಕೆ ನಾವು ಸಹಾಯ ಮಾಡ್ತಿದ್ದ. ಜೊತೆಗೆ ನಾನು ಕೋಲಾರ ಜಿಲ್ಲಾ ಸ್ವದೇಶಿ ಜಾಗರಣ ಮಂಚನ ಜಿಲ್ಲಾ ಸಂಯೋಜನೆಗಾಗಿ ಅಲ್ಲಿಯೂ ಸಹ ನಾವೇನು ಸ್ವಯಂ ಉದ್ಯೋಗಗಳನ್ನು ಒಂದು ಯುವಕರಿಗೆ ಯಾವ ರೀತಿ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಅವರಿಗೆಲ್ಲ ಏನಂತ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಸಹ ನಾವು ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮದೇ ಆದಂತಹ ಕ್ಲಸ್ಟರ್ ಇದೆ, ಅಲ್ಲೂ ಸಹ ನಾವು ಉಚಿತವಾಗಿ ಪಾರ್ಟಿ ಕ್ಲಸ್ಟರ್ ಅಂತ ಹೇಳಿ ಅಲ್ಲಿ ಸಹ ನಾವು ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ, ಜೊತೆಗೆ ಇಲ್ಲಿ ಈ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ IAS ಮತ್ತೆ KSC ಸೆಂಟರ್ಗಳಲ್ಲಿ ಯಾವ ಮಕ್ಕಳು ನಾವು ಸಹಾಯವನ್ನ ಮಾಡ್ತಾ ಅವ್ರಿಗೆ ಯಾವ ರೀತಿ ಎಜುಕೇಶನ್ಗೆ ಮುಂದೆ ಹೋಗ್ಬೇಕನ್ನೋದ್ರ ಮುಖಾಂತರ ಸಹಾಯ ಮಾಡೋದ್ರ ಮುಖಾಂತರ ನಾವು ಅವೆಲ್ಲ ನೆರವಾಗ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ಈಗ ರೀಸೆಂಟ್ಲಿ ಸಹ ಕರ್ನಾಟಕ ಸರ್ಕಾರ 72,000 ಹುದ್ದೆಗಳಿಗೆ ಸರ್ಕಾರಿ ಹುದ್ದೆಗಳಿಗೆ ಅನುಮೋದನೆ ಮಾಡಿದೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಈಗ ಕೆಲವೊಂದು ಇಲಾಖೆಯಲ್ಲಿ ಸ್ವಲ್ಪ ಕರೆದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಟ್ಕೊಂಡು ಅದಕ್ಕಾಗಿ ಒಂದು ಪ್ಲಾನ್ ಇದೆ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಏನಂತೇಳಿ 72,000 ಹುದ್ದೆಗಳು ಸಹ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡ್ರೆ
ಬಹಳಷ್ಟು ಜನ ನಮ್ಮ ಪದವೀಧರಿಗೆ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆಗ್ರಹವನ್ನು ಮಾಡಿದ್ವಿ. ಯಾಕಂದ್ರೆ ಇದು ಚಿಕ್ಕ ಉದಾಹರಣೆ ಇದೆ. ಯಾಕಂದ್ರೆ ನಮ್ಮ ಮಹಿಮಾ ಪಟೇಲ್ ಸರ್ ಅವರ ತಂದೆಯವರು ಸಿಎಂ ಆಗಿದ್ದಾಗ, ಜಯಪ್ರಕಾಶ್ ಸಾಹೇಬರು ಸಿಎಂ ಆಗಿದ್ದಾಗ, ಮತ್ತೆ ಗೋವಿಂದ ಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ನಾವು 1 ಲಕ್ಷ ಸರ್ಕಾರದಲ್ಲಿ 1 ಲಕ್ಷ ಶಿಕ್ಷಕರನ್ನ ಏಕಕಾಲದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಏಕಕಾಲದಲ್ಲಿ ನಾವು ಅವರನ್ನ ನೇಮಕ ಮಾಡ್ಕೊಂಡಿದ್ವಿ. ಆ ಒಂದು ರೆಕಾರ್ಡ್ ಇಟ್ಕೊಂಡು ಯಾವ ಸರ್ಕಾರಗಳು ಮುರಿಯಕ್ಕೆ ಆಗ್ತಾ ಇಲ್ಲ. ಆ ದಯವಿಟ್ಟು ಇವ್ರಿಗೆ ಬೇಕಾದ್ರೆ ಮುರಿಯೋದನ್ನ ಬೇಡ, ಜನಗಳಿಗೆ ಆ ಒಂದು 1 ಲಕ್ಷ ಜನ ಸರ್ಕಾರಿ ಇವರು ಶಿಕ್ಷಕರನ್ನ ನೇಮಕ ಮಾಡ್ಕೊಂಡು ದಯಮಾಡಿ ಅವ್ರಿಗೆಲ್ಲರೂ ಎಲ್ಲ ಪದವೀಧರಿಗೆ ಮತ್ತೆ ಯಾರು ಈ ಪಾಪ ಅನೇಕಾಲಿಕ ಕೆಲಸ ಮಾಡ್ತಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವನ್ನೆಲ್ಲ ಪರ್ಮನೆಂಟ್ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತೇನೆ ಸರ್. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪದವೀಧರ ಜೊತೆಗೆ, ಶಿಕ್ಷಕರ ಜೊತೆಗೆ ಮತ್ತೆ ಎಲ್ಲಾ ಸರ್ಕಾರಿ ನೌಕರ ಜೊತೆಗೆ ನಮ್ಮ ಒಡನಾಟ ಇರುತ್ತೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದ್ರ ಮುಖಾಂತರ ನನ್ನ ಈ ಒಂದು ಪತ್ರಿಕಾಗೋಷ್ಠಿಯನ್ನು